ಭಟ್, ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕಾಂಗ್ರೆಸ್ನ ವೋಟ್ ಚೋರಿ ಸಮಾವೇಶ ಇದಿದೆ. ಸಮಾವೇಶ ಯಶಸ್ವಿಯಾಗಿ ನಡೀತು ದೆಹಲಿಯಲ್ಲಿ. ಆದರೆ ಇಡೀ ಈ ಸಮಾವೇಶ ಸಂದರ್ಭದಲ್ಲಿ ದೆಹಲಿಗೆ ಭೇಟಿ ನೀಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಚಟುವಟಿಕೆಯಲ್ಲಿ ಏನಿತ್ತು ಅನ್ನೋದು ಒಂದಾದರೆ, ಇವರಿಬ್ಬರು ನಾಯಕರು ಕೂಡ ಒಂದು ಸಂದೇಶವನ್ನು ಕೊಟ್ಟರು ಅಂತ. ಆ ಸಂದೇಶ ಯಾರಿಗೆ ಅಂತಂದರೆ, ಕರ್ನಾಟಕದ ಜನಸಾಮಾನ್ಯರಿಗೆ, ರಾಜಕೀಯ ನಾಯಕರಿಗೆ, ಪಕ್ಷದ ನಾಯಕರಿಗೆ, ಸಚಿವರಿಗೆ, ಎಲ್ಲರಿಗೂ ಕೂಡ ಇವರು ಈ ಸಂದೇಶ ಕೊಟ್ಟ ರೀತಿ ಇದೆಯಲ್ಲ, ಅದು ಭಾಳ ಮಹತ್ವದ್ದು ಅಂತ. ಯೂಸ್ವಲಿ ರಾಜಕಾರಣಿಗಳು ಹಾಗೇನೆ, ಅವರು ಮಾತನಾಡುವಾಗ ಸುಮ್ಮನೆ ಮಾತಾಡಿರಲಿಲ್ಲ. ಆ ಮಾತಿಗೆ ಹಲವು ಅರ್ಥಗಳಿರ್ತವೆ, ಅದಕ್ಕೆ ಕಾರ್ಯಕಾರಣಗಳಿರ್ತವೆ ಅಂತ. ಕಾರ್ಯಕಾರಣಗಳಿರ್ತವೆ ಮತ್ತು ಒಟ್ಟಾರೆ ತಮ್ಮ ಮೂವ್ ಇರುತ್ತಲ್ಲ, ಆ ಮೂವಿಗೆ ಪೂರಕವಾಗಿ ಅವರು ಮಾತನಾಡ್ತಾರೆ, ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿಸ್ತಾರೆ. ಈ ಇಬ್ಬರು ನಾಯಕರು ಡಿಫ್ರೆಂಟ್ ಆದ ಸಂದೇಶವನ್ನು ಕೊಟ್ಟಿದ್ದು ವಿಶೇಷ ಅಂತ. ವೋಟ್ ಚೋರಿಗಿಂತ ಈ ಅಧಿಕಾರ ಹಸ್ತಾಂತರದ ಪ್ರಶ್ನೆ, ಹಂಚಿಕೆಯ ಪ್ರಶ್ನೆ ಇವರಿಬ್ಬರಿಗೂ ಮುಖ್ಯವಾದ್ದು ಅವರ ಈ ಪ್ರವಾಸದಲ್ಲಿ ಸ್ಪಷ್ಟ ಆಗಿತ್ತು. ನಾನು ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಹೇಳಿದ್ದೆ, ಅವರು 2 ನಿಮಿಷ ರಾಹುಲ್ ಗಾಂಧಿಯವರ ಜೊತೆಗೋ ಸೋನಿಯಾ ಗಾಂಧಿಯವರ ಜೊತೆಗೋ ಮಾತನಾಡಿದರೆ ಏನು ಮಾತನಾಡೋಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಯನ್ನು ನಾನು ಎತ್ತಿದ್ದೆ. ಆದರೆ ಅವರು ಅದರ ಮೂಲಕ ನೀಡಿದ್ದು ಒಂದು ಸಂದೇಶ ಅಂತ. ಅಂದರೆ ಹೈಕಮಾಂಡ್ ನನ್ನ ಮಾತನ್ನು ಆಲಿಸುತ್ತಿದೆ ಅನ್ನೋ ಸಂದೇಶವನ್ನು ಕೊಡಬೇಕಾಗಿತ್ತು. ಅವರು ಕೊಟ್ಟರು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅವರ ಕಾರ್ಯವಿಧಾನ ಇದೆಯಲ್ಲ, ಈಗ ಅವರು ಮಾಧ್ಯಮಗಳ ಬಗ್ಗೆ ಹೆಚ್ಚಿನ ಲಕ್ಷ್ಯ ಕೊಡ್ತಾ ಇದ್ದಾರೆ. ನ್ಯಾಷನಲ್ ಚಾನಲ್ಗಳು, ಸ್ಟೇಟ್ ಚಾನಲ್ಗಳು, ಪತ್ರಿಕೆಗಳು ಅಲ್ಲಿ ತಮ್ಮ ಪರವಾಗಿ ವರದಿಗಳು ಬರುವುದಕ್ಕೆ, ಈವನ್ ಇನ್ಕ್ಲೂಡಿಂಗ್ ಯೂಟ್ಯೂಬರ್ಸ್, ಅವರು ಅದನ್ನು ಮ್ಯಾನೇಜ್ಮೆಂಟನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ, ಅದು ನಿಮ್ಮ ತಿಳುವಳಿಕೆಗೆ, ವಿಶ್ಲೇಷಣೆಗೆ ಬಿಟ್ಟಿದ್ದು. ಬಟ್ ಈಸ್ ಟ್ರೈಂಗ್ ಟು ಡೂ ಇಟ್ ಸಿಸ್ಟಮೆಟಿಕಲಿ. ಈ ದೆಹಲಿ ಪ್ರಮಾಣದ ಸಂದರ್ಭದಲ್ಲೂ ಅವರು ಅದನ್ನು ಮಾಡಿದ್ರು. ಅವರು ನಿಂತಿದ್ದರು ಔತಣ ಕೂಡಿದ ಸಂದರ್ಭದಲ್ಲಿ. ಮುಖ್ಯಮಂತ್ರಿಗಳ ನಂತರ ಹೇಳ್ತೀನಿ ನಾನು. ನಿಂತಿದ್ದಂಥ ಫೋಟೋವನ್ನು ರಿಲೀಸ್ ಮಾಡಲಾಯಿತು. ಮುಂದುಗಡೆ ಕೂತಿದ್ದಾರೆ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು. ಆ ಸಂದರ್ಭದಲ್ಲಂತೂ ಅವ್ರು ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಂದರೆ ಇಂಥ ರಾಜಕೀಯ ಚರ್ಚೆಗಳು ಬಹಿರಂಗವಾಗಿ ಯಾವುದೋ ಸಾರ್ವಜನಿಕ ಸಮಾರಂಭದಂತೆ ನಡೆಯಲ್ಲ. ಅಧಿಕಾರ ಹಂಚಿಕೆ ಪ್ರಶ್ನೆ ಇದ್ದರೆ ಅಕ್ರಾಸ್ ದ ಟೇಬಲ್ ಕೂತ್ಕೋಬೇಕು, ಮಾತುಕತೆ ಆಡಬೇಕು. ಆದರೆ ಸುದ್ದಿಯನ್ನು ಹೇಗೆ ಹರಡಲಾಯಿತು ಅಂದರೆ, ಮೊದಲು ಸೋನಿಯಾ ಗಾಂಧಿಯವರ ಜೊತೆ ಡಿ ಕೆ ಶಿವಕುಮಾರ್ ಅವರು 2 ನಿಮಿಷ ಮಾತನಾಡಿದ್ರು ಅನ್ನೋ ಸುದ್ದಿಯನ್ನು ಒಂದು ವಾಹಿನಿಯಲ್ಲಿ ಹರಿದುಬಿಡಲಾಯಿತು. ಸ್ವಲ್ಪ ಹೊತ್ತಿನ ನಂತರ ಈ ಸುದ್ದಿ ಬದಲಾಯಿತು, ರಾಹುಲ್ ಗಾಂಧಿಯವರ ಹತ್ರ 2 ನಿಮಿಷ ಮಾತಾಡಿದ್ರು ಅಂತ. ಈ 2 ನಿಮಿಷ ಮಾತಾಡಿದ್ರು ಅಂತ ಹೇಳಿದ ತಕ್ಷಣ ನಮ್ಮ ಮಾಧ್ಯಮಗಳು ಇದನ್ನು ಕ್ಯಾಚ್ ಮಾಡ್ಕೊಂಡ್ರು ಮತ್ತು ಯಾವುದೋ ಒಂದು ಭರವಸೆ ಸಿಕ್ಬಿಟ್ಟಿದೆ ಅನ್ನುವ ರೀತಿ ವಿಶ್ಲೇಷಣೆ ಪ್ರಾರಂಭ ಆದವು. ಡಿ ಕೆ ಶಿವಕುಮಾರ್ಗೆ ಒಳ್ಳೆಯ ಭರವಸೆ ಸಿಕ್ಬಿಡ್ತು, ಆಯಿತು ಹೈಕಮಾಂಡ್ ಅವ್ರ ಪರವಾಗಿದೆ, ಅಧಿಕಾರ ಹಂಚಿಕೆ ಆಗೋಯ್ತು ಅನ್ನುವ ರೀತಿ ವಿಶ್ಲೇಷಣೆಗಳನ್ನು ಇದೇನು ಅಂದರೆ, ಇದು ಮೀಡಿಯಾ ಹ್ಯಾಂಡ್ಲಿಂಗ್ ಅಂತ. 2 ನಿಮಿಷದಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ? 2 ನಿಮಿಷದಲ್ಲಿ ನಮಸ್ಕಾರ ಸರ್, ನಮಸ್ಕಾರ ಮೇಡಮ್, ನಮಸ್ಕಾರ, ಚೆನ್ನಾಗಿದೆ ಕರ್ನಾಟಕದಲ್ಲಿ, ನೋಡೋಣ್ರಿ. ಇದು ಜನರಲಿ ಹೆಚ್ಚು ಅಂದರೆ ಕರ್ನಾಟಕ ಸಂಬಂಧಪಟ್ಟಾಗೆ ವಿ ಲುಕ್ ಇನ್ ಟು ಇಟ್, ನಾವು ಆದಷ್ಟು ಬೇಗ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿರ್ಬೋದು. ಅದು ಅಂತಿಮ ತೀರ್ಮಾನ ಅಂತ ಅಲ್ಲ, ಚರ್ಚೆ ಒಂದು ಮಾತಿಗೆ ಹೇಳ್ತು. ಆದರೆ ಇದು ಅಧಿಕಾರ ಹಂಚಿಕೆ ಆಗೋಯ್ತು ಅನ್ನುವ ರೀತಿಯೇ ಅದನ್ನ ಇದು ಮಾಡಲಾಯಿತು. ಅದಕ್ಕೆ ಭಾಳ ಇಂಟೆಲಿಜೆಂಟಾಗಿ ಡಿ ಕೆ ಶಿವಕುಮಾರ್ ಹತ್ರ ಉತ್ತರ ಕೊಟ್ಟರು. 2 ನಿಮಿಷ ನಾವು ಏನೇನೋ ಮಾತಾಡಿರ್ತೀವಿ, ರಾಜ್ಯ ಸರ್ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅನ್ನೋ ಮೂಲಕ ಅವರು ಇಡೀ ಆ ಪ್ರಕರಣದ ನಿಗೂಢತೆಯನ್ನು ಇನ್ನಷ್ಟು ಹಿಗ್ಗಿಸಿದರು. ಅಂದರೆ ಏನೋ ಮಹತ್ವದ ನಡೆದುಬಿಟ್ಟಿದೆ, ಏನೋ ಆಗಿದೆ, ಅದನ್ನ ಅವ್ರು ಈಗ ಹೇಳೋಕ್ಕೆ ಸಿದ್ಧರಿಲ್ಲ ಅನ್ನುವ ವಾತಾವರಣವನ್ನು ಡಿ ಕೆ ಶಿವಕುಮಾರ್ ಸೃಷ್ಟಿ ಮಾಡಿದರು. ಆ ಮೂಲಕ ಇಡೀ ಹೈಕಮಾಂಡ್ ತಮ್ಮ ಪರವಾಗಿದೆಯೇನೋ ಅನ್ನುವ ವಾತಾವರಣ ಮಾಧ್ಯಮದ ಮೂಲಕ ಸೃಷ್ಟಿ ಮಾಡಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ ಒಂದು ಸಂದೇಶ ಕೊಟ್ಟರು. ಇದು ಡಿ ಕೆ ಶಿವಕುಮಾರ್. ಹಾಗಿದ್ದರೆ ಮುಖ್ಯಮಂತ್ರಿಗಳೇನು ಮಾಡಿದ್ರು?
ಇದು ಕುತೂಹಲಕರವಾದ್ದು. ಮುಖ್ಯಮಂತ್ರಿಗಳು 10 ಗಂಟೆಗೆ ಹೊರಡಬೇಕಾಗಿತ್ತು ವಿಶೇಷ ವಿಮಾನದಲ್ಲಿ. ಆದರೆ ಅವರು ಅರ್ಧ ಗಂಟೆ ವಿಳಂಬವಾಗಿ ಹೊರಟರು. ಮುಖ್ಯಮಂತ್ರಿ ಕೆಲಸ ಇರುತ್ತೆ, ವಿಳಂಬ ಆಗುತ್ತೆ, ಇನ್ನೊಂದಾಗುತ್ತೆ. ಆದರೆ ನಾವು 10:30ಗೆ ಹೊರಟ್ರೆ ನಾನು ದೆಹಲಿ ತಲುಪೋದು 1 ಗಂಟೆ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಗೆ ಗೊತ್ತಿದಿರುತ್ತೆ ಅಲ್ವಾ. ಯೂಶ್ವಲಿ ಬೆಂಗಳೂರಿಂದ ನೀವು ದೆಹಲಿಗೆ ಹೋಗೋದಕ್ಕೆ 2.5 ಗಂಟೆ ಟೈಮ್ ಬೇಕು ಹಾರಾಟದಲ್ಲಿ. ಸೊ 2.5 ಗಂಟೆ ಅಲ್ಲಿ ನಂತರ ಇಳಿದುಬಿಟ್ಟು ಹೋಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಆದ್ದರಿಂದ ಖರ್ಗೆ ಅವರು ಮೊದಲನೇ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿದ್ದರು. ಆ ಔತಣಕೂಟಕ್ಕೆ ಹೋಗಬೇಕು ಅಂತಿದ್ದರೆ ಮುಖ್ಯಮಂತ್ರಿಗಳು ವಿಳಂಬವಾಗಿ ಹೋಗ್ತಾ ಇರಲಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಈ ಔತಣಕೂಟದಲ್ಲಿ ಭಾಗವಹಿಸದೆ ಯಾವುದೋ ಒಂದು ಸಂದೇಶವನ್ನು ನೀಡುವ ತೀರ್ಮಾನವನ್ನು ತೆಗೆದುಕೊಂಡಿದ್ದರ ಮೊದಲೇ? ಇದು ಪ್ರಶ್ನೆ. ಸುಮ್ಮನೆ ಕಾಕತಾಳೀಯ ಅಂತ ನನಗನ್ಸಲ್ಲ. 10 ಗಂಟೆ ಹೊರಡೋರು 10:30 ಹೊರಟು ಅವರು 1 ಗಂಟೆಗೆ ಕರ್ನಾಟಕ ಭವನ ತಲುಪ್ತಾರೆ. ಸೊ ಆಗಲೇ ಅವರು ಲೇಟ್ ಆಗಿದ್ದರೆ ನೇರವಾಗಿ ಖರ್ಗೆಯವರ ಔತಣಕೂಟಕ್ಕೆ ಹೋಗ್ಬೋದಾಗಿತ್ತು. ಆದರೆ ಹೋಗಲ್ಲ. ಅವರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಭವನಕ್ಕೆ ಹೋಗ್ತಾರೆ, ಅವ್ರ ಜೊತೆ ಯಾರಿದ್ದಾರೆ ಅಲ್ಲೂ ಊಟ ಮಾಡ್ತಾರೆ. ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ನೇರವಾಗಿ ಅವರು ಏನೋ ಓಟ್ ಚೋರಿ ಸಮಾವೇಶ, ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಸೊ ಅಲ್ಲಿ ಹೋದರೂ ಕೂಡ ಅವರು ಹೇಗೆ ಅಂತಂದರೆ ಅಲ್ಲಿ ಅವರಿಗೆ ಭಾಷಣಕ್ಕೂ ಅವಕಾಶ ಇರಲಿಲ್ಲ. ಅದು ಯಾಕೆ ಅನ್ನೋದು ನನಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ. ಸೊ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಈಗ ಅಲ್ಲಿ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡ್ಬೋದಾಗಿತ್ತು. ಬಟ್ ಉಳಿದವರೆಲ್ಲರೂ ಮಾತನಾಡಿದ್ರು, ಸಿದ್ದರಾಮಯ್ಯವರು ಮಾತನಾಡುವ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅವರು ಇಡೀ ಇದರಲ್ಲಿ ಒಂದು ಪ್ರೇಕ್ಷಕರಾಗಿ ಉಳಿದರು. ಸೊ ಕರ್ನಾಟಕದ ಅತಿ ಪ್ರಮುಖ ಅಹಿಂದ ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು, ಅದರ ಜೊತೆ ಕಾಂಗ್ರೆಸ್ನಲ್ಲಿ ರಾಷ್ಟ್ರಮಟ್ಟದಲ್ಲೂ ಕೂಡ ಇನ್ನೊಬ್ಬ ಇಷ್ಟು ಪವರ್ಫುಲ್ ಆದ ಅಹಿಂದ ನಾಯಕರಿಲ್ಲ. ಅಂದರೆ ಕಾಂಗ್ರೆಸ್ ದೇಶದಲ್ಲಿ ಎಲ್ಲೆಲ್ಲಿ ಅಧಿಕಾರದಲ್ಲಿದೆಯೋ ನೀವು ಲೆಕ್ಕ ಹಾಕಿದರೆ, ನೀವು ಅದು ಹೈದರಾಬಾದ್ ಇದೇ ಇರಲಿ, ಇನ್ನೆಲ್ಲೋ ಇರಲಿ, ತೆಲಂಗಾಣ ಇರಲಿ, ಅಹಿಂದ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರೊಬ್ಬರನ್ನೇ. ಸೊ ಆದ್ದರಿಂದ ಈಗ ಅಹಿಂದ ಎಜೆಂಡಾ ಇಟ್ಟುಕೊಂಡಿರುವಂಥ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮಾತನಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತಲ್ವ? ಯಾಕೆ ಕೊಟ್ಟಿಲ್ಲ? ಯಾವ ಸಂದೇಶವನ್ನು ಹೈಕಮಾಂಡು ರವಾನೆ ಮಾಡೋದಕ್ಕೆ ಯತ್ನ ಮಾಡಿದ್ರು? ಇದು ಕುತೂಹಲಕರವಾದ. ಸಿದ್ದರಾಮಯ್ಯನವ್ರ ಫಂಕ್ಷನಿಗೆ ಹೋದರು, ಎಲ್ಲ ಮಾಡಿದ್ರು. ಅವರು ಯಾವುದೇ ನಾಯಕರು ಕೂಡ ಭೇಟಿ ಮಾಡಲೇ ಇಲ್ಲ. ಸಂಜೆ ವಿಮಾನ ಹತ್ತಿದ್ರು, ವಾಪಸ್ ಬಂದ್ಬಿಟ್ರು. ಡಿ ಕೆ ಶಿವಕುಮಾರ್ ಅಲ್ಲೇ ಉಳಿದರು. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಸಂವಹನ ನಡೆಸುವ ಮೂಲಕ ಅವರು ಒಂದು ಸಂದೇಶವನ್ನು ಕೊಡೋದಕ್ಕೆ ಟ್ರೈ ಮಾಡಿದರು. ಸಿದ್ದರಾಮಯ್ಯ ಯಾವುದೇ ಸಂವಹನ ನಡೆಸದೆ ಇನ್ನೊಂದು ಸಂದೇಶವನ್ನು ಕೊಡೋಕ್ಕೆ ಟ್ರೈ ಮಾಡಿದರು. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ನಾನು ಡಿ ಕೆ ಶಿವಕುಮಾರ್ ಸಂದೇಶ ಕೊಡೋದಕ್ಕೆ ಹೇಳಿದೆ. ಸೊ ಹೈಕಮಾಂಡ್ ನನ್ನ ಜೊತೆಗಿದೆ, ನನ್ನ ಹತ್ರ ಚರ್ಚೆ ನಡೆದು ಅನ್ನೋದನ್ನು ಕೊಡಬೇಕಾಗಿತ್ತು. ಆದರೆ ಅವರು ಅದಾದ ಮೇಲೆ ವಾಪಸ್ಸು ಬಂದಿರಲ್ಲ. ಮಾತನಾಡುವಾಗ ಅಂಥ ಉತ್ಸಾಹ ಅವರ ಮಾತಿನಲ್ಲಿ ಇರಲಿಲ್ಲ. ಅಂದರೆ ಅಂಥ ಯಾವುದೋ ಒಂದು ಆಶ್ವಾಸನೆ ಸಿಕ್ಕಿದರೆ ಆ ಸಂದರ್ಭದಲ್ಲಿ ಆ ಉತ್ಸಾಹನೇ ಬೇರೆ ಇರ್ತಾಯಿತ್ತು. ಆ ಉತ್ಸಾಹ ಇರಲಿಲ್ಲ. ಅವರು ಮರುದಿವಸ ಮಾತನಾಡಬೇಕಾದ್ರೆ ಸ್ವಲ್ಪ ಡೌನ್ ಆದ. ಸಿದ್ದರಾಮಯ್ಯ ಇನ್ನೊಂದು ರೀತಿ. ಸಿದ್ದರಾಮಯ್ಯ ಆಗಿದ್ದರೆ ಯಾವ ಸಂದೇಶವನ್ನು ಕೊಟ್ಟರು ಅನ್ನೋದು ಈಗ ನೋಡೋಣ. ಅವರು ಒಂದು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ದೇನೆ, ಸೊ ಔತಣಕೂಟದಲ್ಲೂ ಪಾಲ್ಗೊಳ್ಳದೇನೆ ಒಂದು ರಿಬೆಲ್ ಸ್ಟೆಪ್ ಇಟ್ರ. ಇದು ಒಂದು ರೀತಿಯಲ್ಲಿ ಹೈಕಮಾಂಡನ್ನು ಹೆದರಿಸುವ ತಂತ್ರವೂ ಆಗಿತ್ತಾ, ಅಥವಾ ನಿಮ್ಮನ್ನು ಕ್ಯಾರ್ ಮಾಡಲ್ಲ ನಾನು ಅನ್ನುವ ಸಂದೇಶ ಇರಬಹುದಾ? ಮೋಸ್ಟ್ ಪ್ರಾಬಬಲಿ. ಅಂದರೆ ನೀವು ನನ್ನನ್ನು ಅಲುಗಿಸೋದಾಗಲಿ, ನನ್ನನ್ನು ಅಧಿಕಾರದಲ್ಲಿ ಇಳಿಸೋದಾಗಲಿ ಸಾಧ್ಯ ಇಲ್ಲ, ನಾನು ಕ್ಯಾರ್ ಮಾಡಲ್ಲ ಅನ್ನುವ ಸಂದೇಶವನ್ನು ಅವ್ರು ನೀಡಿದಂತೆ ಕಾಣುತ್ತೆ. ಇಂಥ ಒಂದು ಸಂದೇಶವನ್ನು ನೀಡಿದರೆ ಸಿದ್ದರಾಮಯ್ಯನವರಿಗೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಅನುಷ್ಠಾನಕ್ಕೆ ಬರಬಹುದು ಅನ್ನುವ ಮಾಹಿತಿ ತಲುಪಿತ್ತ. ಆ ಮಾಹಿತಿ ತಲುಪಿದ್ದರಿಂದರೆ ಅಂಥ ಒಂದು ತೀರ್ಮಾನವನ್ನು ಹೈಕಮಾಂಡ್ ತಗೊಂಡ್ರೆ ಅದರ ವಿರುದ್ಧ ಸೆಡ್ ಹೊಡೆದ್ರು ಸಿದ್ದರಾಮಯ್ಯ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು. ಯಾಕೆಂದರೆ ಸುಮ್ಮನೆ ಹೈಕಮಾಂಡ್ ಔತಣಕೂಟವನ್ನು ಅದರಲ್ಲಿ ಪಾಲ್ಗೊಳ್ಳದೇ ಇರೋದು, ಯಾವುದೇ ನಾಯಕರು ಮಾತಾಡದೇ ಇರೋದೇನಿದೆ, ಸ್ಪಷ್ಟವಾಗಿ ಅದು ಸೆಡ್ ಹೊಡೆದಿತ್ತು. ನೀವೇನು ಮಾಡ್ತೀರಿ ನಾನು ನೋಡ್ಕೋತೀನಿ ಅನ್ನೋದು ರೀತಿ ಇತ್ತು. ಅಂದರೆ ಈಗಾಗಲೇ ದುರ್ಬಲವಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಅದನ್ನು ಇನ್ನಷ್ಟು ದುರ್ಬಲಗೊಳಿಸುವ ಒಂದು ಯತ್ನ ಅಂತ. ಅದಕ್ಕೆ ಪೂರಕವಾಗಿ ಅವರಿಗೆ ಈವನ್ ಐ ವಿಲ್ ಟೆಲ್ ಯು ದಟ್ 15 ದಿವಸನೋ 1 ತಿಂಗಳ ಹಿಂದೆನೋ ಸಿದ್ದರಾಮಯ್ಯ ಹೀಗಿರಲಿಲ್ಲ.
ಸ್ಮೂತಾಗಿದ್ದರು, ಸೆಟ್ ಹೊಡೆಯೋ ಲೆವೆಲ್ ಇರಲಿಲ್ಲ. ಆದರೆ ಅವರು ಪಕ್ಷದ ಒಳಗಡೆ ತಮಗಿರುವ ಶಾಸನ ಪಕ್ಷದಲ್ಲಿರುವ ಬೆಂಬಲ ಇದೆಯಲ್ಲ, ಅದು ಅವರಿಗೆ ಈ ಹೊಸ ಶಕ್ತಿಯನ್ನು ನೀಡಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ರೀತಿಯ ಯತ್ನಗಳ ನಂತರ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಂಖ್ಯೆ ಇದೆಯಲ್ಲ, ಅದು ಹೆಚ್ಚುತ್ತಾ ಇಲ್ಲ ಅಂತ. ಬಟ್ ಡಿ ಕೆ ಶಿವಕುಮಾರ್ ಈಸ್ ಪ್ಲೇಯಿಂಗ್ ಹೀಸ್ ಗೇಮ್ ಸಿಸ್ಟಮೆಟಿಕಲಿ. ಅವರು ಭಾಳ ಸಿಸ್ಟಮೆಟಿಕ್ ಆಗಿ ಆಟ ಆಡ್ತಿದ್ದಾರೆ. ಈಗ ಕಳೆದ ಬಾರಿ ಇದ್ದಾಗಿಲ್ಲ. ಅವರ ಹೇಳಿಕೆಗಳ ಮೂಲಕ ಏನೇನೋ ಹೇಳೋಕ್ಕೆ ರೆಡಿ ಇಲ್ಲ, ಅಥವಾ ತಮ್ಮ ಪರವಾಗಿ ಹೇಳಿದ ಶಾಸಕರು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಅಂತವ್ರ ಬಿಡ್ರಿ ಅವ್ರಿಗೆ ತಲೆ ಸರಿ ಇಲ್ಲ ಅನ್ನೋ ರೀತಿ ಮಾತನಾಡೋದು, ಎಲ್ಲ ಸರಿ ಇದೆ ಅಂತ ಶೋ ತೋರಿಸ್ಕೊಳ್ಳೋದು, ತಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೊರಗೆ ಹಾಕದೇ ಇರೋದು. ಅಂದರೆ ಒಂದು ರೀತಿ ಸೀಸನ್ಡ್ ಪೊಲಿಟಿಷಿಯನ್ ರೀತಿ ಅವರು ವರ್ತನೆ ಮಾಡುವುದಕ್ಕೆ ಯತ್ನ ಮಾಡ್ತಾ ಇರೋದು. ಅದ್ರ ಜೊತೆಗೆ ಹೈಕಮಾಂಡ್ನಲ್ಲಿ ಬೇರೆ ರೀತಿ ಒತ್ತಡವನ್ನು ಹಾಕ್ತಿದ್ದಾರೆ ಅಂತ. ಸುರ್ಜೇವಾಲ್ ಜೊತೆ ಚರ್ಚೆ ಮಾಡಿದ್ದು, ಹೆಚ್ಚೊತ್ತು ಮಾತನಾಡಿದ್ದು, ಇಟ್ ಕ್ಲಿಯರ್ಲಿ ಶೋಸ್. ಸೊ ಇಲ್ಲಿ 2 ನಿಮಿಷದ ನಂತರ ಅಲ್ಲಿ ಮಾತನಾಡಿದ್ದು ಅಂದರೆ ಅವರು ತಮ್ಮ ಕೂಲಿ ಕೇಳುವ ವಿಚಾರವನ್ನು ಕೈಬಿಟ್ಟಿಲ್ಲ, ಕೇಳ್ತಾನೆ ಇದ್ದಾರೆ. ಬೇಕೇ ಬೇಕು ಅಂತ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು ಅವರು ಹಾಕ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಸೆಡ್ಡು ಹೊಡೆದು ಹಂಗೆ ಹಿಡಿದಿದ್ದಾರೆ ಅಖಾಡಕ್ಕೆ. ಶಾಸಕಾಂಗ ಪಕ್ಷದಲ್ಲಿ ನನಗೆ ಬೆಂಬಲ ಇದೆ, ಬೆಂಬಲ ಇರೋವರೆಗೆ ನೀವೇನು ಮಾಡ್ತಿರಲ್ಲ ನನ್ನ. ಸೊ ಈ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ಇನ್ನಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ. ಸೊ ಈಗ ಕಾಂಗ್ರೆಸ್ಸಿಗೆ ಹೈಕಮಾಂಡಿಗೆ ಇರೋದೇನಿದೆ ಗೊತ್ತಾ, ಅವರು ಈ ಸಮಸ್ಯೆಯ ಬಗೆಹರಿಸುವುದನ್ನು ಇನ್ನಷ್ಟು ಕಾಲ ಮುಂದೂಡಬೇಕಾಗಿದೆ. ಅವರಿಗೆ ತಕ್ಷಣ ಮಾಡುವ ಸ್ಥಿತಿಯಲ್ಲಂತೂ ಅವರಿಲ್ಲ. ಈಗ ರಾಜ್ಯ ಇದು ನಡೀತಾ ಇದೆ, ಸೆಷನ್ ನಡೀತಾ ಇದೆ, 19 ಮುಗಿಯುತ್ತೆ. ನಂತರ ಪಾರ್ಲಿಮೆಂಟ್ ಇದು ಮುಗಿಬೇಕು. ಅದು ಮುಗಿದ ಮೇಲೆ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅಲ್ವ. ಅವ್ರು ವಾಪಸ್ ಬರದೆ, ರಾಹುಲ್ ಗಾಂಧಿ ಅವರು ಬರದೆ ಏನೂ ಆಗಲ್ಲ. ಅದಾದಮೇಲೆ ಇಬ್ಬರನ್ನು ಕರೆದು ಮಾತನಾಡಬೇಕು. ಅದೇನು 1 ನಿಮಿಷಕ್ಕೆ 2 ನಿಮಿಷಕ್ಕೆಲ್ಲ ಅಧಿಕಾರ ಹಸ್ತಾಂತರ ಆಗಲ್ಲ. ಅದು ಆಗತ್ತೆ ಅಂತ ಹೇಳುವ ಮಾಧ್ಯಮಗಳು ಮೂರ್ಖರು. ಅವ್ರಿಗೆ ರಾಜಕಾರಣ ಗೊತ್ತಿಲ್ಲ. ಸೊ 1 ನಿಮಿಷಕ್ಕೂ ಬರ್ರಿ, ಅದೇನು ರೀ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಟೀ ಕಪ್ಪ ಈ ಕಡೆ ಇಲ್ಲಿ ಕೊಡ್ರಿ ಇದನ್ನ ಅಂತೇಳಿ ಇವ್ರ ಹತ್ರ ಟೀ ಕಪ್ ತೆಗೆದು ಇವ್ರಿಗೆ ಕೊಡೋಕ್ಕ, ಅಟ್ ನಾನ್ ಸೆನ್ಸ್. ರಾಜಕಾರಣ ಹಂಗಾಗಲ್ಲ. ಇಟ್ ವಿಲ್ ಟೇಕ್ ಟೈಮ್ಸ್. ಅಂದರೆ ಈಗ ತಕ್ಷಣ ಈ ವಿಚಾರವನ್ನು ಹ್ಯಾಂಡಲ್ ಮಾಡುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣ್ತಾ ಇಲ್ಲ. ಅವರು ಇನ್ನಷ್ಟು ಕಾಂಪ್ಲೆಕ್ಸಿಟಿ ಆಗಿದೆ. ಅದರಿಂದ ಇನ್ನೊಂದು 2 ಮೀಟಿಂಗ್ಗಳ ಕನಿಷ್ಠ ಸುದೀರ್ಘ ಸಭೆಗಳು ನಡೀಬೇಕಾಗ್ತದೆ. ಮಿನಿಮಮ್ ಅಷ್ಟು ಅರ್ಧ ಗಂಟೆ 3/4 ಗಂಟೆ ಹೀಗೆ ಅಂಥ ಸಭೆಗಳು ನಡೆದು, ಕೊಡಕೊಳ್ಳುವಿಕೆಯ ಚರ್ಚೆ ನಡೆದು, ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿ ಇದೆಲ್ಲ ಆಗೋದು ಅಂದರೆ ಸಮಯ ತಗೊಳುತ್ತೆ. ತಕ್ಷಣ ಇದಕ್ಕೆ ಕೈ ಹಾಕುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ನನಗೆ ಅನಿಸಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ ಇದೇನಾಗುತ್ತೆ ಅನ್ನೋದನ್ನು ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.